ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಕಿಷ್ಕಿಂಧ ಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಏಕೋ ಮೈ ಮಂದ್ ಮೋಹ ಬಸ್ ಕುಟಿಲ ಹೃದಯ ಅಜ್ಞಾನ ಪುನಿ ಪ್ರಭು ಮೋಹಿ ಬಿಸಾರೆವು ದೀನ ಬಂಧು ಭಗವಾನ್ ಜದಪಿ ನಾಥ ಬಹು ಅವಗುಣ ಮೋರೆ ಸೇವಕ ಪ್ರಭು ಹಿ ಪರೈ ಜನಿ ಭೋರೆ नाथ जीव तव माया मोहा सो निस्तरई तुम्हारे ही चोहा तापर मैं रघुबीर दोहाई जानवु नहीं कछु भजन उपाई सेवक सुत पति मातु भरोसे रहई असोच बनई प्रभु पोसे अस कही परेवु चरण अकुलाई निज तनु प्रगति प्रीति उर छाई तब रघुपति उठाई उर लावा निज लोचन जल सींची जुड़ावा सुनी कपि जिय मानसी जनि ऊना तय मम प्रिय लक्ष्मण ते दूना समदरसी मोहि कह सब ಕೋವು ಸೇವಕ ಪ್ರಿಯ ಅನನ್ಯ ಗತಿ ಸೋವು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ತನ್ನ ಬಗ್ಗೆ ಹೇಳಿದ ಮೇಲೆ ಹನುಮಂತನಿಗೆ ನಿನ್ನ ಬಗ್ಗೆ ಹೇಳು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಮಂದಬುದ್ಧಿ ಇರುವಂಥವನು, ಮತ್ತೆ ವಾನರ ಬುದ್ಧಿ ಇರುವಂಥವನು, ಮೋಹಕ್ಕೆ ವಶನಾಗಿರುವಂಥವನು, ಕುಟಿಲ ಹೃದಯ ಇರುವಂಥವನು, ಮತ್ತೆ ಅಜ್ಞಾನಿ ಕೂಡ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ಮರ್ತು ಹೋಗಿದ್ದೀನಿ. ಆದರೆ ದೀನಬಂಧು ಭಗವಂತ, ನನ್ನನ್ನು ಹೇಗೆ ಮರ್ತಿದ್ದೀರಾ ನೀವು ಅಂತನ್ಬಿಟ್ಟು ಕೇಳ್ತಾನೆ. ಸ್ವಾಮಿ, ನನ್ನಲ್ಲಿ ಬೇಕಾದಷ್ಟು ಅವಗುಣಗಳಿದೆ, ನೀನಾದರೂ ಒಡೆಯ, ನಾನು ಸೇವಕ. ಸೇವಕನನ್ನ ಒಡೆಯ ಮರಿಬಾರದಲ್ವಾ? ಅಂದರೆ ಸೇವಕನನ್ನು ಕಾಪಾಡುವಂಥ ಒಂದು ಜವಾಬ್ದಾರಿ ಒಡೆಯನಿಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಸೇವಕ ಅಂದಮೇಲೆ ನನ್ನನ್ನು ಕಾಪಾಡೋ ಜವಾಬ್ದಾರಿ ನಿಂದು. ನನ್ನಲ್ಲಿ ಬೇಕಾದಷ್ಟು ಕೆಟ್ಟ ಗುಣಗಳಿದೆ, ಆದರೆ ನೀನು ಸರ್ವಾಂತರ್ಯಾಮಿ ಅಲ್ವೇನಪ್ಪ, ನೀನು ಹೇಗೆ ನನ್ನನ್ನು ಮರೀತೀಯಾ ಪ್ರಭು? ನಾನು ಮಾಯೆಯಿಂದ ಮೋಹಿತನಾದಂಥ ಜೀವಿ, ನಿನ್ನ ಅನುಗ್ರಹದಿಂದಾನೇ ನಾನು ಉದ್ಧಾರ ಆಗೋದಕ್ಕೆ ಸಾಧ್ಯ. ಎಲೈ ರಘುವೀರನೇ, ನಾನು ಬೇಕಾದರೆ ಆಣೆ ಇಟ್ಟು ಹೇಳ್ತೀನಿ, ಭಜನೆ ಸಾಧನೆ ಯಾವುದೂ ನನಗೆ ಗೊತ್ತಿಲ್ಲ. ಸೇವಕ ಒಡೆಯನನ್ನ, ಮಗು ತಾಯಿಯನ್ನ ತಪ್ಕೊಂಡು ನೆಮ್ಮದಿಯಾಗಿರ್ತಾರೆ. ಈಗ ನೋಡಿ, ಒಬ್ಬ ಸೇವಕನಿಗೆ ಒಡೆಯನೇ ಸರ್ವಸ್ವ ಆಗಿರ್ತಾನೆ. ಅವನಿದಾನೆ ಅನ್ನುವಂಥ ಧೈರ್ಯ ಇರುತ್ತಲ್ಲ, ಅದರಿಂದ ಅವನು ನೆಮ್ಮದಿಯಾಗಿರ್ತಾನೆ. ಬಿಡು, ನನ್ನ ಒಡೆಯ ನೋಡ್ಕೊಳ್ತಾನೆ, ನಾನು ಏನು ಮಾಡಿದ್ರು ಅಂದರೆ ಅವನು ಸೇವೆ ಮಾಡೋದಷ್ಟೇ ಇವನ ಕೆಲಸ, ಬೇರೆದೆಲ್ಲ ನನ್ನ ಒಡೆಯ ನೋಡ್ಕೊಳ್ತಾನೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಒಂದು ಮಗು ಕೂಡ ಅಷ್ಟೇ, ತಾಯಿ ಎತ್ಕೊಂಡಿರ್ತಾಳೆ, ನಿದ್ದೆ ಬಂದ್ಬಿಟ್ರೆ ಅದು ಹಾಗೆ ಮಲ್ಕೊಂಡ್ಬಿಡುತ್ತೆ. ತಾಯಿಯ ಮೇಲೆ ಅಷ್ಟೊಂದು ನಂಬಿಕೆ ಇರುತ್ತೆ ಅದಕ್ಕೆ, ನನ್ನ ತಾಯಿ ನನ್ನನ್ನು ಬಿಡೋದಿಲ್ಲ ಕೆಳಗಡೆಗೆ ಅಥವಾ ಬೀಳಿಸೋದಿಲ್ಲ ಅನ್ನೋಂಥ ಒಂದು ಧೈರ್ಯ ಇರುತ್ತೆ. ಅಂದರೆ ಹೇಗೆ ಒಬ್ಬ ಸೇವಕನಿಗೆ ಒಡೆಯ ಮತ್ತು ಮಗುವಿಗೆ ತಾಯಿ ಅವರನ್ನು ನಂಬ್ಕೊಂಡು ನೆಮ್ಮದಿಯಾಗಿರ್ತಾರಲ್ವಾ, ಆ ರೀತಿ ನಾನು ಒಡೆಯನಿಗೆ ಸೇವಕನನ್ನು ಪೊರೆಯಲೇಬೇಕಾಗತ್ತಂದರೆ ಅವನನ್ನು ನೋಡಿಕೊಳ್ಳೇಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಅದನ್ನೇ ಹೇಳಿರೋದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದರೆ ನೀನು ಎಲ್ಲವನ್ನ ಬಿಟ್ಟು ನನಗೆ ಶರಣಾಗತಿ. ಆದರೆ ಒಂದು ಮಗು ಹೇಗೆ ತಾಯಿಗೆ ಸರೆಂಡರ್ ಆಗಿರುತ್ತೋ ಆ ರೀತಿ ನಾವು ಭಗವಂತನಿಗೆ ಸರೆಂಡರ್ ಆಗಿರಬೇಕು. ಆಗ ಮಾತ್ರ ಭಗವಂತ ನಮ್ಮನ್ನು ಕಂಪ್ಲೀಟಾಗಿ ನಮ್ಮ ಎಲ್ಲ ಯೋಗಕ್ಷೇಮಗಳನ್ನು ಕೂಡ ಅವನು ನೋಡ್ಕೊಳ್ತಾನೆ. ಏನು ಯೋಗಕ್ಷೇಮ, ಒಳ್ಳೆಯದು ಕೆಟ್ಟದ್ದು ಏನೇ ಆಗಿರ್ಬೋದು, ನಾವೇನಾದರೂ ಹಿಂದಿನ ಜನ್ಮದಲ್ಲಿ ಪಾಪಗಳನ್ನು ಮಾಡಿದ್ರು, ನಮಗೆ ಈ ಜನ್ಮದಲ್ಲಿ ಏನಾದರೂ ತೊಂದರೆಗಳು ಬಂದರೂ ಎಲ್ಲವನ್ನ ಅವನೇ ನೋಡ್ಕೊಳ್ತಾನೆ. ಎಕ್ಸಾಂಪಲ್ಗೆ ಪ್ರಹ್ಲಾದ ಮಹಾರಾಜನಿಗೆ ಹೇಗೆ ಅವರ ತಂದೆನೇ ಶಿಕ್ಷೆ ಕೊಡೋದಕ್ಕೆ ನಿಂತ್ಕೊಳ್ತಾನೆ, ಅವನನ್ನು ಕೊಲ್ಲೋದಕ್ಕೆ ನೋಡ್ತಾನೆ, ಆದರೆ ಭಗವಂತ ಅವನನ್ನು ಕಾಪಾಡುವಂಥ ಕೆಲಸ ಮಾಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಹನುಮಂತ, ಒಡೆಯನಿಗೆ ಸೇವಕನನ್ನು ಪೊರೆಯಲೇಬೇಕಾಗುತ್ತದೆ. ಹೀಗೆ ಹೇಳಿ ಏನು ಮಾಡ್ದ ಹನುಮಂತ, ತುಂಬ ವ್ಯಾಕುಲಿತನಾಗಿ ಪ್ರಭುಚರಣಗಳಲ್ಲಿ ಕೆಳಗಡೆ ಬಿದ್ದು ತನ್ನ ನಿಜ ರೂಪವನ್ನು ಪ್ರಕಟಪಡಿಸ್ತಾನೆ. ಯಾಕಂದರೆ ಇಷ್ಟೊತ್ತು ಅವನು ಬೇರೆ ರೂಪದಲ್ಲಿದ್ನಲ್ಲ,
ಬ್ರಾಹ್ಮಣ ವೇಷದಲ್ಲಿದ್ನಲ್ಲ, ಸೊ ಅದಕ್ಕೋಸ್ಕರ ಈಗ ತನ್ನ ರೂಪವನ್ನು ತೋರಿಸ್ಕೊಳ್ತಾನೆ. ಅವನ ಹೃದಯ ಪ್ರೀತಿಯಿಂದ ತುಂಬ ಹೋಗಿರತ್ತೆ. ಆಗ ರಘುನಾಥ ಏನು ಮಾಡ್ತಾನೆ, ಅವನನ್ನು ಮೇಲೆತ್ಕೊಂಡು ಎದೆಗೆ ಅಪ್ಕೊಳ್ತಾನೆ. ಆಮೇಲೆ ತನ್ನ ನಯನ ಜಲದಿಂದ, ಅಂದರೆ ಕಣ್ಣಲ್ಲಿ ಅಷ್ಟು ನೀರು ಬರ್ತಾ ಇದೆ, ಪ್ರೀತಿ ಹುಕ್ಕಿ ಹರಿತಾ ಇದೆ ರಾಮನಿಗೂ ಕೂಡ. ಹನುಮಂತ ನೆಂದು ಹೋಗ್ತಾನಂತೆ, ಅವನು ಕಣ್ಣಲ್ಲಿ ನೀರು ಸುರಿಸ್ತಾನಲ್ಲ ಅದರಿಂದ. ಮತ್ತೆ ಶ್ರೀರಾಮ ಹೇಳ್ತಾನೆ, ಎಲೈ ವಾನರೋತ್ತಮನೇ, ನೀನು ಮನಸ್ಸನ್ನು ಚಿಕ್ಕದು ಮಾಡ್ಕೋಬೇಡಪ್ಪ, ನೀನು ನನಗೆ ಲಕ್ಷ್ಮಣನಿಗಿಂತ 2ರಷ್ಟು ಪ್ರೀತಿ ಪಾತ್ರನು. ನೋಡಿದ್ರ, ಲಕ್ಷ್ಮಣ ಯಾವಾಗಲೂ ಜೊತೆಯಲ್ಲಿ ಇರಬಹುದು, ಆದರೆ ಯಾರು ತುಂಬ ಪ್ರೀತಿ ಪಾತ್ರನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಲಕ್ಷ್ಮಣನಿಗಿಂತ 2ರಷ್ಟು ಪ್ರೀತಿ ಪಾತ್ರನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಎಲ್ಲರೂ ಕೂಡ ನನ್ನನ್ನು ಸಮದರ್ಶಿ ಅಂತ ಹೇಳ್ತಾರೆ. ಅಂದರೆ ಏನು, ಎಲ್ಲರನ್ನೂ ಕೂಡ ಒಂದೇ ಸಮಾನ ದೃಷ್ಟಿಯಲ್ಲಿ ನೋಡುವಂಥವನು ಅಂತ ಹೇಳ್ತಾರೆ. ಆದರೆ ಸೇವಕರೇ ನನಗೆ ಹೆಚ್ಚಿನ ಪ್ರಿಯರಾದವರು. ನೋಡಿ, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನನ್ನೆಲ್ಲರೂ ಸಮದರ್ಶಿ ಅಂದರೂ ಕೂಡ ನಾನು ಭೇದ ಭಾವ ಮಾಡ್ತೀನಿ. ಯಾಕೆ ಅಂತಂದರೆ ನನಗೆ ನನ್ನ ಸೇವಕರು ಅಂತಂದರೆ ತುಂಬ ಇಷ್ಟ. ಯಾಕೆ ಅಂತಂದರೆ ಅವರು ಅನನ್ಯ ಭಕ್ತಿಯಿಂದ ನನ್ನನ್ನು ಆಶ್ರಯಿಸ್ಕೊಂಡಿರ್ತಾರೆ. ಬೇರೆಯವರೆಲ್ಲ ತಮ್ಮ ಮೇಲೆ ತಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅವ್ರ ಶಕ್ತಿ ಮೇಲೆ ಅವರಿಗೆ ಭರವಸೆ ಇರುತ್ತೆ. ಆದರೆ ನನ್ನ ಸೇವಕರಾಗಲ್ಲಪ್ಪ, ಅವರು ಯಾವುದನ್ನೂ ತಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ತಾನು ಅನ್ನೋದೇ ಅವರಲ್ಲಿ ಇರೋದಿಲ್ಲ, ಎಲ್ಲ ನಾನೇ ಅಂತಂದ್ಬಿಟ್ಟು ಅವರು ಕಂಪ್ಲೀಟಾಗಿ ನನ್ನನ್ನೇ ನಂಬ್ಕೊಂಡಿರ್ತಾರೆ, ನನ್ನನ್ನೇ ಆಶ್ರಯಿಸಿರ್ತಾರೆ. ಅದಕ್ಕೋಸ್ಕರ ನನ್ನ ಸೇವಕರು ಅಂತಂದ್ರೇ ನನಗೆ ತುಂಬ ಇಷ್ಟ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಭಗವಂತನಿಗೆ ಯಾವ ರೀತಿ ಇದ್ದರೆ ಇಷ್ಟ ಆಗತ್ತೆ ಅನ್ನೋದು ಗೊತ್ತಾಯ್ತಾ? ಭಗವಂತನ ಸೇವೆಯನ್ನು ಯಾರು ಮಾಡ್ತಾರೋ, ಅವನನ್ನೇ ಯಾವಾಗಲೂ ಭಜಿಸ್ತಾ ಇರ್ತಾರೋ, ಅವನನ್ನೇ ಮನಸ್ಸಲ್ಲಿ ತುಂಬಿಸ್ಕೊಂಡಿರ್ತಾರೋ ಅಂಥವರು ಅವನಿಗೆ ಇಷ್ಟ ಆಗೋದು. ಅದಕ್ಕೋಸ್ಕರ ನಾವು ಸದಾ ಭಗವಂತನ ಸ್ಮರಣೆಯಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿರಬೇಕು. ಶರೀರದಿಂದ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಮನಸ್ಸಿನಲ್ಲಿ ನಮಗೆ ಭಗವಂತನೇ ಇರಬೇಕು. ಯಾಕೆ? ಅವನು ನಮ್ಮ ಮನಸ್ಸಿನ ಭಾವವನ್ನು ಗ್ರಹಿಸುವಂಥವನು. ಅದಕ್ಕೆ ಅವನನ್ನು ಭಾವಗ್ರಾಹಿ ಜನಾರ್ದನ ಅಂತ ಕರೆಯೋದು. ಸೊ ಅದಕ್ಕೆ ನಮ್ಮ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಕೊಡೋದು ಬೇಡ. ನಮ್ಮ ಮನಸ್ಸಲ್ಲಿ ಭಗವಂತನಿಗೆ ಮಾತ್ರ ಜಾಗ ಕೊಡಬೇಕು. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.